ಬೇಕು ಅನ್ನಿಸತ್ತೆ, ಬೇಕು ಅಂದಿದ್ದನ್ನು ಪಡೆದುಕೊಳ್ಬೇಕಾಗತ್ತೆ. ಪಡೆದುಕೊಳ್ಬೇಕು ಅಂತಂದಾಗ ಯಾರದ್ದೋ ಎದುರು ಕೈ ಮುಗಿದು ನಿಲ್ಲಬೇಕಾಗತ್ತೆ, ತಲೆ ಬಾಗಬೇಕಾಗತ್ತೆ, ಬೆನ್ನು ಬಾಗಿಸಬೇಕಾಗತ್ತೆ. ದೈನ್ಯ ಆವರಿಸತ್ತೆ ನಮ್ಮನ್ನು. ಜೊತೆಗೆ ಅದು ಸಿಕ್ಕಿತು ಅಂತ ಅಂದ್ಕೊಳ್ಳಿ, ಸಿಕ್ಕಿದ ಕೂಡಲೇ ಸಂತೋಷವಾ ಅಂತ ಅಂದರೆ ಮೊದಲು ಬರೋದು ಅಹಂಕಾರ. ಅಷ್ಟಕ್ಕೆ ನಿಲ್ತಾ ಅಂದರೆ ಇಲ್ಲ. ಆ ಅಹಂಕಾರ ಇದೆಯಲ್ಲ, ಅದೊಂದು ಅಸಂತುಷ್ಟಿಯನ್ನು ಹುಟ್ಟಿಸತ್ತೆ. ಏನು ಅಂದರೆ ಇಷ್ಟು ಸಾಕಾಗಿಲ್ಲ, ಇನ್ನೂ ಬೇಕು ಅಂತ ಅನ್ನಿಸುವಂತೆ ಮಾಡುತ್ತೆ. ಅದಾದ ಮೇಲೆ ಇನ್ನೊಂದು ಅಪಾಯ ಇದೆ. ಏನು ಗೊತ್ತಾ? ಸಿಕ್ಕಿದ್ದು ದಕ್ಕಲಿಲ್ಲ ಅಂದರೆ, ಕಳಚಿಕೊಂಡು ಹೋಯಿತು, ಕಳೆದು ಹೋಯಿತು ಅಂದರೆ ಅಪಾರವಾದ ದುಃಖ ಆವರಿಸತ್ತೆ. ಅರ್ಥೀಕರೋತಿ ದೈನ್ಯಂ ಲಬ್ಧಾರ್ಥೋ ಗರ್ವಮಪರಿತೋಷಂಚ ನಷ್ಟಧನಶ್ಚ ಸಶೋಕಂ ಸುಖಮಾಸ್ತೆ ನಿಸ್ಪೃಹ ಪುರುಷಃ. ಆದರೆ ಯಾರಿಗೆ ಈ ಆಸೆ ಇಲ್ವೋ ಅವನು ಸುಖವಾಗಿರ್ತಾನೆ. ಆಸೆಯ ಹಿಂದೆ ಓಡುವವನಿಗೆ ದೈನ್ಯ, ಅಹಂಕಾರ, ಅಸಂತುಷ್ಟಿ, ಶೋಕ ಇವು ನಿಶ್ಚಿತ. ಆದರೆ ಆಸೆಯೇ ಇಲ್ಲದ ಮನುಷ್ಯ ಎಲ್ಲ ಹಂತದಲ್ಲೂ ಸುಖವಾಗಿಯೇ ಇರ್ತಾನೆ ಅಂತ. ಅಂದರೆ ಆಸೆಯನ್ನು ಅಧೀನವಾಗಿಸಿಕೊಳ್ಬೇಕೇ ಹೊರತು ಆಸೆಯ ಹಿಂದೆ ನಾವು ಓಡಬಾರದು ಅಂತ. ಆಸೆಯ ಹಿಂದೆ ಓಡಿದರೆ ಏನಾಗುತ್ತೆ ಅಂದರೆ, ಪಡೆದುಕೊಳ್ಳುವ ಹಂತದಲ್ಲಿ ದೈನ್ಯ, ಪಡೆದುಕೊಂಡಾಗ ಅಹಂಕಾರ, ಪಡೆದುಕೊಂಡ ಮೇಲೆ ಸಾಕಾಗಲಿಲ್ಲ ಅನ್ನುವ ಅಸಂತುಷ್ಟಿ, ಅದೇನಾದರೂ ಕೈತಪ್ಪಿ ಹೋಯಿತು ಅಂದರೆ ಅಪಾರವಾದ ಶೋಕ ಇದು ಅವನನ್ನು ಆವರಿಸಿರುತ್ತೆ. ಹಾಗಾಗಿ ಆಸೆ ನಮ್ಮ ಅಧೀನವಾಗಿರಲಿ, ನಾವು ಆಸೆಗೆ ಅಧೀನವಾಗೋದು ಬೇಡ. ಶುಭಂ ಭೂಯಾತ್.